ಏ ನೇಹ ಏನೇ ಆಯ್ತು ನಿನ್ಗೆ? ಇದಕ್ಕೆ ವ್ಯಾವ್ಯಾ ಅಂತಿದ್ಯಾ? ಗೊತ್ತಿಲ್ಲ ಜಯಮ್ಮಕ್ಕ, ಯಾಕೋ ತುಂಬಾ ವಾಮಿಟ್ ಆಗ್ತಿದೆ, ಸುಸ್ತಾಗ್ತಿದೆ, ನಾನು ಇಲ್ಲೇ ಬಿದ್ದೋಗ್ತೀನಿ ಅನ್ನಿಸ್ತಿದೆ ನನಗೆ. ಇದೇನಪ್ಪ, ನಮ್ಮ ಅತ್ತೆ ನಮ್ಮ ಹೊರಕ್ಕೆ ಹೋದಾಗಲೇ ಹಿಂಗಾಗೈತಿ ಇವಳಿಗೆ. ಏನಾಯ್ತು ಇವಳಿಗೆ? ಕೈ ಕಾಲೇ ಓಡ್ತಿಲ್ಲ. ಏನಾಗಿರ್ಬೋದು ಈಗೀಗ? ವಾಮಿಟ್ ಬೇರೆ ಆಯ್ತೈತೆ, ಸುಸ್ತು ಬೇರೆ ಆಯ್ತೈತೆ ಅಂತ ಏನಾಯ್ತು ಈಗೀಗ? ಲಕ್ಷ್ಮಿ ಲಕ್ಷ್ಮಿ, ಏನಾಗಿರ್ಬೋದು ಈಗೀಗ? ಏನಾಯ್ತು? ನನಗೊಂಥರ ಟೆನ್ಷನು. ಇದೇನ ಜಯಮ್ಮಕ್ಕ, ನೇಹ ಹಿಂಗ್ ಮಲ್ಕೊಂಡಾಳೆ, ಏನಾರು ಹೊಡೆಗಿಡ್ ಸಾಯಿಸ್ಬಿಟ್ಟೇನೆ, ಅದಕ್ಕೆ ನಾನು ಅನ್ಕೋಗ್ದೇವಾ? ಏ ಲಕ್ಷ್ಮಿ, ನಂಗೊಂಥರ ಯೋಚನೆ ಆದ್ರೆ ನಿನ್ಗೊಂಥರ ಸುಮಾನ ಕಣ. ಅದೇನೋ ಅಂತಿದ್ರಲ್ಲ, ಇದೊಳೆ ಚಂದ ಆಯ್ತು ತಗ ನಿಂದು. ಆಕೆ ಯಾಕೋ ವಾಮಿಟು ಸುಸ್ತು ಅಂತ, ತಲೆ ಸುತ್ತಂತ, ಅದಕ್ಕೆ ನಾನು ನಿನ್ನನ್ನು ಕೂಗಿದ್ದು. ಅಯ್ಯೋ ಅಷ್ಟೇ ನಮ್ಮವ್ವ ತಾಯಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತೋರ್ಸಿದ್ರೆ ಆಯ್ತಪ್ಪ. ಅದ್ಯಾಕೆ ಇದಕ್ಕಂತ ಅರ್ಚನಾ ಅವಳೆಲ್ಲ ಕರ್ಸು. ಅರ್ಚನಾ ಅವಳೆಲ್ಲ ಕರ್ಸು. ಅರ್ಚನಮ್ಮನ ಮಗನಿಂದನೇ ಅದಾಗಿರೋದು. ಅದೇನಾಗೈತೆ ಅಂತ ಬೇರೆ ಡಾಕ್ಟರ್ ಹತ್ರ ತಿಳ್ಕಮ್ಮ, ಬೇರೆ ಯಾರು ಗೊತ್ತಿಲ್ಲ ಕರ್ಸು. ಅಯ್ಯೋ ಜಯಮ್ಮಕ್ಕ, ನೀನೇನೇ ಹೇಳ್ತಿದ್ದೆ, ಅವಳು ಬಸ್ರಿ ಏನೇ? ಅಯ್ಯೋ ನಿಧಾನಕ್ಕೆ ಮಾತಾಡಿ. ಫಸ್ಟು ಏನಾಗೈತಿ ಇಲ್ಲ ಅಂತೇಳಿ ಬೇರೆ ಡಾಕ್ಟ್ರನ್ನ ಯಾರು ಕರ್ಸು ಗೊತ್ತಿರೋರು ಇದ್ರ ತೋರ್ಸಮ್ಮ. ಅರ್ಚನಮ್ಮನ ಬೇಡ, ಆಮೇಲೆ ಏನಾರು ಅರ್ಚನಮ್ಮನ ಗೊತ್ತಾಗ್ಬಿಟ್ಟ ಅವ್ರ ಮಗಂಗೆಲ್ಲ ಗೊತ್ತಾಗ್ಬಿಡುತ್ತಾ, ಆಮ್ಯಾಗ ಮುಗಿನ ತಗ್ಸಾಕ್ಬಿಡ್ತಾರೆ ಕಣೆ. ನಿಂತಿದ್ರುವ ಏನು ಗೊತ್ತಿಲ್ಲದ ಥರ ಇರುಮ್ಮ, ಫಸ್ಟು ಚೆಕ್ ಮಾಡಿಸು ಮತ್ತೆ ಕರ್ಸು. ಅಯ್ಯೋ ಮಗುನ್ ತಗ್ಸ್ಬಿಡ್ತಾರಲ್ಲ ಅವರು. ಇವಳಿಗೂ ಗೊತ್ತಾಗಬಾರ್ದು, ಅವನಿಗೂ ಗೊತ್ತಾಗಬಾರ್ದು. ಇವಳಿಗೆ 6 ತಿಂಗಳು ತುಂಬ ತನಕಲೂ ಗೊತ್ತಾಗಬಾರ್ದು. ಆಮೇಲೆ ಯಾವ ಡಾಕ್ಟ್ರು ತೆಗಿಯೋಕ್ಕಿಲ್ಲ. ಇರು ಇರು, ನಮ್ಗೆ ಯಾಕೆ ಬೇಕು? ತಗ್ಸಕರ ತಗಸ್ಕೊಳ್ಳಿ, ಇಟ್ಕೊಳ್ಳಿ. ಫಸ್ಟು ಅವಳು ಬಸ್ರಿಯೇ ಇಲ್ವಾ ಅನ್ನೋದು ಚೆಕ್ ಮಾಡಿಸ್ಬೇಕು ಕಣೆ. ಆಮೇಲೆ ನನ್ನ ಗಂಡನ ತಲೆ ಮೇಲೆ ಬರ್ತಾವಿಲ್ಲ, ಎಲ್ಲ ನನ್ನ ಗಂಡನ ಮೇಲೆ ಕೂರಿಸ್ತಾಳೆ. ಅವತ್ತು ನಾನು ಮಲ್ಕೊಂಡಿದ್ದಳು ಕಣೆ. ನನ್ನ ಗಂಡನ ಪಕ್ಕ ಬಂದು ಮಲ್ಕೊಂಡ್ಬಿಟ್ಟು ನೀನು ನನ್ನ ಮುಟ್ಟಿಯ ಮಾಡಿಯ, ನೀನು ನನ್ನ ಕೆಡ್ತೀಯ ಅಂತೇಳಿ ನಾಟಕ ಮಾಡಿದಳು. ಆಮೇಲೆ ನನ್ನ ಗಂಡ 7 ಕಡೆ ವಾಲ್ಬಿಡ್ತಾನೆ ಬಸ್ರಿ ಅಂತ ಗೊತ್ತಾಗ್ಬಿಟ್ರೆ ಫಸ್ಟು ಕರ್ಸಿ ಏನು ಎತ್ತ ನೋಡುವ. ಇರು ಇರು, ಡಾಕ್ಟ್ರು ಮುನ್ಸ್ವಾಮಿ ಅವರೇ, ಮುನ್ಸ್ವಾಮಿ ಫೋನ್ ನಂಬರ್ ತಗೊಂಡು ಚೆಕ್ ಮಾಡ್ತೀನಿ ಇರು. ಡಾಕ್ಟ್ರು ಮುನ್ಸ್ವಾಮಿ ಎಲ್ಲೈತೆ. ಹಾಂ, ಸಿಕ್ತು. ಹಲೋ, ಡಾಕ್ಟರ್ ಮುನ್ಸ್ವಾಮಿ ಸ್ಪೀಕಿಂಗ್. ಹಲೋ ಸರ್, ನಾನು ಲಕ್ಷ್ಮಿ. ರಬ್ಬರ್ ಹೇಳಿದಂಗೆ ಎಳಿಬೇಡ್ವೇ. ಯಾವ ಲಕ್ಷ್ಮಿ ರೀ? ನಮ್ಗೆ ಯಾವ ಗೃಹಲಕ್ಷ್ಮಿನ ಬರಕ? ನಾನು ಹುಡುಗಿ ಅಲ್ರಿ. ಯಾವ ಲಕ್ಷ್ಮಿ? ಅಯ್ಯೋ ಸರ್, ನಾನು ಚೂರು ಚಿಕ್ಕ ನೆಂಟಿ ಲಕ್ಷ್ಮಿ ಸರ್. ಅಲ್ಲ ಲಕ್ಷ್ಮಕ್ಕವ್ರೆ, ಇವತ್ತೇನಾಗೈತೆ ನಿಮ್ಗೆ? ಎದಕ್ಕೆ ಹಿಂಗೆ ಮಾತಾಡಕತ್ತೀರಿ? ಮೊದಲೆಲ್ಲ ಹಲೋ ಸರ್ ಬನ್ನಿ, ಈ ಥರ ಆರಾಮಿಲ್ಲ ನಮ್ಮ ಮಕ್ಳಿಗ ಅಂತ ಫೋನ್ ಹಚ್ತೀರಿ. ಇವತ್ತು ನೋಡ್ರಿ ಹಲೋ ಸರ್ ನಾನು ಲಕ್ಷ್ಮೀ ಅಂತ ಹೇಳಿಕತ್ತೀರಿ. ಎದಕ್ಕೆ? ಅಯ್ಯೋ ಸರ್, ನನ್ಗಲ್ಲ, ನನ್ನ ಮಕ್ಳಿಗೆಲ್ಲ ಆರಾಮಿಲ್ದೇ ಇರೋದು. ನಮ್ಮ ಮನೆ ಮುಂದೆ ಜಯಮ್ಮಕ್ಕಿದ್ಲಲ್ಲ, ಅವ್ರ ಒಂದು ಹುಡುಗಿ ಬಂದೈತೆ ಅವ್ರ ಮನೆಗ. ಆ ಹುಡುಗಿ ತಲೆ ಸುತ್ತು ವಾಮಿಟ್ ಅನ್ನಕತ್ತೈತಿ, ಅದಕ್ಕೆ ನೀವು ಜಟ್ನ ಬರ್ರಿ. ಓ ಲಕ್ಷ್ಮಕ್ಕವ್ರೆ, ಇವತ್ತೇನಾಗೈತಿ ನಿಮ್ಗೆ? ರಬ್ಬರ್ ಹೇಳ್ದಂಗೆ ಹೇಳಕತ್ತೀರಲ್ಲ. ಹಾಂ, ಬರ್ತೀವಿ ತಗೊಳ್ರಿ. ಬರ್ತೀವಿ. ನೋಡ ಜಯಮ್ಮಕ್ಕ ಬರ್ತಾರಂತ. ಸರಿ, ನಡಿ ಅವಳು ನೇಹನ್ ನೋಡುವ. ಅವಳನ್ನೇ ನೋಡೋದೈತಿ. ತಲೆ ಸುತ್ತು ವಾಮಿಟು ಅಂದ್ರೆ ಅವಳು ಬಸ್ರಿನೇ ಆಗಿರ್ತಾಳ, ಇನ್ನೇನಕ್ಕೂ ಬರಕಿಲ್ಲ. ಅಯ್ಯೋ ಜಯಮ್ಮಕ್ಕ, ಎಲ್ಲನೂ ನಾವೇ ಡಿಸೈಡ್ ಮಾಡೋದು ತಪ್ಪು. ನಡಿ. ಓ ಡಾಕ್ಟ್ರೆ, ಈಗ ತಾನೇ ಫೋನ್ ಹಚ್ಚಿ ನಾಗಲೇ ಬಂದ್ಬಿಟ್ರಿ. ಎಲ್ಲ ಇದೆ ನೋಡೋದು, ಅಕ್ಕಪಕ್ಕ ಇದ್ರೇನಾ? ಡಾಕ್ಟ್ರ್ ಮುನ್ಸ್ವಾಮಿ ಅಂದ್ರೆ ಸುಮ್ಮನೆನಾ? ಎಲ್ಲಂದ್ರಲ್ಲಿ ಚೆಕ್ ಅಂತ ಓಡ್ತಾನೆ ಇರ್ತೀನಿ. ಬಾಳ ಓಡ್ಬೇಡ್ರಿ ಡಾಕ್ಟ್ರೆ, ಆಮ್ಯಾಗ ಕಾಂಪೌಂಡ್ ಆರಿರಿ ಅಂತ ಹೊಡೆದಿದ್ದು ಬಿಟ್ಟಾರೆ ಯಾರು. ಅಯ್ಯೋ ಲಕ್ಷ್ಮಿ, ಇವತ್ತೇನಾಗೈತಿ ನಿಂಗ? ಒಳ್ಳೆ ರಬ್ಬರ್ ಹೇಳ್ದಂಗೆ ಎಳೀತಿ, ಯಾವ ಡಾಕ್ಟರ್ ಜೊತೆ ಕಾಮಿಡಿ ಮಾಡ್ತಿ? ಏನ ನಿಂಗೆ ಬಂದಿರೋದು? ಇವತ್ತು ಜೋಕುಮಾರ್ ಹುಣ್ಣಿಮೆ ಐತಿ, ಅದಕ್ಕೊಂಚೂರು ಕಾಮಿಡಿ ಮಾಡಿದೆ ಅಷ್ಟೇ. ಅಯ್ಯೋ ಲಕ್ಷ್ಮಕ್ಕವ್ರೆ, ನೀವೇನು ಕಾಮಿಡಿ ಮಾಡೋದು? ಯಪ್ಪ, ನಮಗಂತೂ ತಲೆ ಕೆಟ್ಟೋಗ್ತಪ್ಪ. ನೀವಂತೂ ಫುಲ್ಲು ಸಖತ್ತಾಗಿ ಕಾಮಿಡಿ ಮಾಡ್ತೀರಾ ಬಿಡಿ. ನಿಮ್ಮನ್ನ ನಟ ಸಾರ್ವಭೌಮ ಅಂತ ಇಡ್ಬೋದು ನೋಡಿ. ನಟ ಸಾರ್ವಭೌಮ ಹುಡುಗರ್ಗಿರ್ತಾರೆ, ನಟ ಸಾರ್ವಭೌಮ ಅಂತ ಇಡ್ಬೋದು. ಅಲ್ಲಲ್ಲ, ನಮ್ಮ ನೇಹ ಕರ್ದಂಗೆ ಕರಿತಿರಲ್ಲ ಡಾಕ್ಟ್ರಪ್ಪ ನೀವು, ಮುನ್ಸ್ವಾಮಿ ಅವರೇ. ನಮ್ಮ ನೇಹನು ಹಂಗೆ ಅಂತಿರ್ತಾಳೆ, ನಟ ಸಾರ್ವಭೌಮ ಅಂತೇಳಿ. ಓ ಲಕ್ಷ್ಮಕ್ಕವ್ರೆ, ಇವತ್ತೇನಾಗಿದೆ ನಿಮಗೆ? ಯಾಕೆ ಈ ಥರ ಕಾಮಿಡಿ ಮಾಡ್ತಿದ್ದೀರಾ? ಇವತ್ತು ಜೋಕುಮಾರ್ ಹುಣ್ಣಿಮೆ ಆದರೆ ಕಾಮಿಡಿ ಮಾಡು ಅಂತ ಹೇಳೋರ ನಿಮ್ಮ ಜೊತೆ? ಅಯ್ಯೋ, ನಂಗಂತೂ ತಲೆ ಕೆಡ್ತಿದ್ಯಪ್ಪ. ನೀವು ಈ ಥರ ಮಾತೇ ಆಡಲ್ಲ. ಇವತ್ತು ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಅಯ್ಯೋ ಸಾರ್, ಹಾಕಿ ಹಂಗಾರು ಮಾತಾಡ್ಕೊಳ್ಳಿ. ಇಲ್ಲಿ ನಮ್ಮ ಹುಡುಗಿಗ ವಾಮಿಟು ತಲೆ ಸುತ್ತು ಅಂತ ಬಂದು ಒಂಚೂರು ನೋಡಿದೆ ಸರ್. ಡಾಕ್ಟರ್ ಮುನ್ಸ್ವಾಮಿ, ಮುಟ್ಟಿದ್ದೆಲ್ಲ ಮಾಯ, ರೋಗನು ಮಾಯ, ಎಲ್ಲ ಮಾಯ. ಆಮ್ಯಾಗ ರೋಗವಾಸಿ ಮಾಯ ಮಾಡಕ್ ಹೋಗಮೇಲೆ ಅವ್ರನ್ನೇ ಮಾಯ ಮಾಡ್ಬಿಟ್ಟಿರಿ. ಅವ್ರ ಅಪ್ಪ ಅಮ್ಮ ಎಲ್ಲ ಹುಡುಕೊಂಬರ್ತಾರೆ. ಅಯ್ಯೋ ಅದು ಸರ್, ಇವತ್ತು ಏನು ಹೇಳಕೋಬೇಡಿ, ಜೋಕುಮಾರ್ ಹುಣ್ಣಿಮೆ ಐತಿ, ಅದಕ್ಕೆ ಲಕ್ಷ್ಮಕ್ಕವ್ರು ಇವತ್ತು ಹಿಂಗೆ ಆಡ್ತಾವ್ರೆ. ನಂಗೆಲ್ಲ ಅರ್ಥ ಆಗುತ್ತೆ. ನಡೀರಿ ನೋಡೋಣ ಪೇಷಂಟ್. ಇದೇನೇ ಲಕ್ಷ್ಮಿ, ಇಷ್ಟೊತ್ತು ನೀನು ಕಾಮಿಡಿ ಮಾಡ್ತಿದ್ದೆ, ಇವಾಗ ಡಾಕ್ಟ್ರಪ್ಪನೇ ಮುನ್ಸ್ವಾಮಿ ಅಪ್ಪನೇ ಕಾಮಿಡಿ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟವನೆ. ಹೇಗಿತ್ತು ನನ್ನ ಡೈಲಾಗು ಲಕ್ಷ್ಮಕ್ಕವ್ರೆ? ನಿಮಗೆ ಕೌಂಟ್ರ್ ಕೊಡೋಕ್ಕೆ ನಮಗೂ ಬರುತ್ತೆ. ನಡೀರಿ ಫಸ್ಟ್ ಪೇಷಂಟ್ ನೋಡೋಣ, ಆಮೇಲೆ ಬೇಕಾದ್ರೆ ಕೌಂಟ್ರ್ ಮಾತಾಡೋಣ. ಸುಮ್ಮನೆ ಇಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಬನ್ನಿ ನನಗೆ ಕೌಂಟ್ರ್ ಕೊಡೋದ್ರಿಂದ ಯಾರು ಹುಟ್ಟು ಇಲ್ಲ ಉಡೋದೇ ಇಲ್ಲ. ಬನ್ನಿ. ಅದೇನೋ ಅಂತಾರಲ್ಲ, ಜಟ್ಟಿ ಜಾರಿ ಕೆಳಕ್ಕೆ ಬಿದ್ರುವೆ ಮೀಸೆ ಮಣ್ಣಾಗಲಿಲ್ಲ ನಂದು ಅಂತಿದ್ರಂತ, ಹಂಗಾಯ್ತು. ಬಾರೆ ಲಕ್ಷ್ಮಿ, ಫಸ್ಟು ನೀವು ಏನಾಯ್ತೈತೆ ನೋಡುಮ್ಮ.
ಅವಳು ತಲೆ ಸುತ್ತ ಬಿದ್ದಿರ ಮಾರೈತಿ ಎದ್ದೇ ಇಲ್ಲ. ಡಾಕ್ಟ್ರಪ್ಪ ಮುನ್ಸಮ್ಮಪ್ಪ ಬಂದಿತ್ತು ನೋಡಿ ಬರ್ರಿ. ಸರಿ ನಡೀರಿ ನೋಡೋಣ. ಏನಾಗಿದೆಯಮ್ಮ ನಿನಗೆ? ಅವಳಿಗೆ ಏನಾಗೈತೆ ಅಂತ ಗೊತ್ತಿದ್ರೆ ನಿಮ್ನ ಯಾಕೆ ಕರೀತಿದ್ದ ಡಾಕ್ಟ್ರೆ? ಫಸ್ಟ್ ನೋಡಿ ಹೇಳಿ ಏನಾಗೈತೆ ಅಂತೇಳಿ. ಲಕ್ಷ್ಮಿ ಅವರೇ, ಕಾಮಿಡಿ ಮಾಡಬೇಡಿ, ಸುಮ್ಮನಿರಿ. ನಾನು ಏನಾಗ್ತಿದೆ ಅಂತ ಕೇಳ್ತಿರೋದು. ಏನಾಗಿದೆ ಅಂತ ನಾನು ಹೇಳ್ತೀನಿ. ನಾನು ಡಾಕ್ಟರ್ ಆಗಿ ಇತ್ಕೊಂಡು ನಂಗೆ ಹೇಳಕ್ ಬರಲ್ವಾ? ಮತ್ತೆ ಹಂಗೆ ಕೇಳ್ರಿ ಏನಾಗ್ತಿದೆ ಅಂತೇಳಿ. ಏನಾಗಿದೆ ಅಂತಂದ್ರೆ ಅವಳಿಗೆ ಏನಾಗೈತೆ ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ನಿಮ್ಮನ್ನು ಕರೀತಿರೋದು. ಏನಾಗೈತೆ ಅಂತ ಗೊತ್ತಿರೋ ನಾವೇ ನಿಮ್ಗೆ ಕರೀತಿದ್ದ. ಲೇ ಲಕ್ಷ್ಮಿ ಸುಮ್ಮನಿರಿ, ಅದು ಯಾಕೆ ಒಳಗೆ ಒಳಿಕಂತೀಯ ವೈನಾ? ಮುನ್ಸೊಮೆನಾ ಸುಮ್ಮನೆ ಒಯ್ಯ ಡಾಕ್ಟ್ರ್ ನೋಡಕತ್ತಾನೆ, ಸುಮ್ಮನಿರು. ಮತ್ತೆ ನನಗೆ ಕೌಂಟರ್ ಕೊಡ್ತೀನಿ ಅಂತಾನ? ನನಗೆ ಕೌಂಟರ್ ಕೊಡೋರು ಯಾರು ಹುಟ್ಟು ಇಲ್ಲ, ಹುಡಕ್ಕೂ ಆಗಕ್ಕಿಲ್ಲ. ಸರಿನೇ, ನಮ್ಮ ಅವ್ವ ತಾಯಿ ಯಾರು ಹುಡಕ್ಕೂ ಆಗಕ್ಕಿಲ್ಲ. ಸರಿಯಾ? ಫಸ್ಟು ಸುಮ್ಮನಿರು. ಕೈ ಕೊಡೋ ಮೇಲೆ ಏನಾಗಿದೆ ನೋಡಿ ಹೇಳ್ತೀನಿ. ಜಯಮ್ಮಕ್ಕವ್ರೆ, ಇವ್ರಿಗೆ ಮದುವೆ ಆಗಿದೆಯಾ? ಅವಳಿಗೆ ಯಾವ ಮದುವೆನೂ ಆಗಿಲ್ಲ. ನನ್ನ ಗಂಡನೇ ಆಗ್ಬೇಕು ಅನ್ಕೊಂಬಂದವಳೆ. ಅದಕ್ಕೆ ನಾನು ಒಪ್ತೇ ಇರೋದಕ್ಕೆ ಸುಮ್ಮನೆ ಕುಂತವಳೆ. ಏನ್ರಿ ಹೇಳ್ತಿದ್ದೀರಾ? ಈ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ವಾ? ಅಯ್ಯೋ, ಹಂಗಾದ್ರೆ ನಿಮ್ಮ ಗಂಡನ ಜೊತೆ ಸೇರ್ಬಿಟ್ಟಿದ್ದಾರೆ ಈ ಹುಡುಗಿ ಪ್ರೆಗ್ನೆಂಟು ಕಣ್ರಿ. ಏನ್ ಡಾಕ್ಟ್ರಪ್ಪ ಹೇಳ್ತೀರ ನೀನು? ನೇಹಪ್ಪ ಪ್ರೆಗ್ನೆಂಟಾ? ಏನ್ರಿ, ನನ್ನ ಡಾಕ್ಟ್ರು ತಂದ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಬೇರೆ ಯಾವ ಡಾಕ್ಟರ್ ಹತ್ರನಾರು ಹೋಗಿ ತೋರಿಸ್ಕೊಳ್ಳಿ. ನೀವು ಪ್ರೆಗ್ನೆಂಟು ಅಷ್ಟೇ. ಏನ್ ಜಯಮ್ಮಕ್ಕ, ಆಕಿ ಪ್ರೆಗ್ನೆಂಟ್ ಆದ್ರೆ ನೀನು ದೊಡ್ಡವೈತಿ ಆ ಮಗಿಗೆ? ದೊಡ್ಡಮ್ಮ. ಲಕ್ಷ್ಮಿ, ಉರಿ ಥರ ಬೆಂಕಿಗೆ ತುಪ್ಪ ಸುರಿಕ್ ಬರಬೇಡ. ನೀನು ತುಪ್ಪ ಸುರಿತಿದ್ದೇನೋ ನನಗೂ ಗೊತ್ತಾಗ್ತೈತಿ. ನಂಗೆ ಭಾಳ ನಾಟಕ ಮಾಡಬೇಡ, ಸುಮ್ಮನೆ ಕುಂತ್ಕೊಂಬಿಡು. ಅದು ಕಾರಣ ಯಾರು ಅನ್ನೋದು ನಿನಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಸುಮ್ಮನೆ ಮುಚ್ಕೊಂಡು ಕುಂದ್ರದ್ ಕಲ್ತ್ಕ. ಅಯ್ಯೋ, ಇಲ್ಲಿ ಕಾರಣ ಯಾರವ ಕೇಳ್ತಾರ? ಇವಾಗ ನಿನ್ ಗಂಡ ಏನಾರು ಬರ್ಬೇಕು ಇಂಥ ಟೈಮಾಗ, ಅವಳು ಪ್ರೆಗ್ನೆಂಟು ಅಂತ ಗೊತ್ತಾಗಬೇಕು, ಎತ್ತಿ ಕುಂದಿ ಕೊಪ್ಳಿಸೇ ಬಿಡ್ತಾನ. ಯಪ್ಪ, ಇದೇ ಮೊದಲನೇ ಪೇಷಂಟ್ ಅಪ್ಪ. ಮದುವೆ ಆಗದೆ ಇದ್ರು ನಾವು ಪ್ರೆಗ್ನೆಂಟ್ ಆಗಿರೋ ಹುಡುಗಿ ನೋಡಿರೋದು. ಫಸ್ಟ್ ಇಲ್ಲಿಂದ ಓಡ್ಬಿಡ್ತೀನಪ್ಪ. ನನ್ಗೆ ಯಾಕೆ ಎಂಥ ಫ್ಯಾಮಿಲಿ ನಿಮ್ಮದು? ಮದುವೆ ಆಗಿಲ್ಲ ಅಂದ್ರೆ ಹುಡುಗಿ ಪ್ರೆಗ್ನೆಂಟ್ ಆಗೈತಿ. ಅಯ್ಯೋಯ್ಯೋ, ಇಂಥ ಹುಡುಗಿನೇನೋ ಎಲ್ಲೂ ನೋಡಿಲ್ಲಪ್ಪ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಅಯ್ಯಪ್ಪ, ನಮ್ಮೇಲೆ ಬಂದ್ಬಿಡುತ್ತೆ ಕೇಸು ಅವು ಇವು ಅಂತೇಳಿ. ಸುಮ್ಮನೆ ಯಾಕೆ, ಯಾರು ಹೆಂಗಾರು ಹೇಳ್ಕೊಳ್ಳಿ. ಇವಾಗ ಬಾಯ್ಬಿಟ್ಟು ಏನೇ ಹಾಕುತ್ತೆ? ಆ ಕಂಟಿ ಜೊತೆ ಮಲ್ಕೊಂಬೇಕಾರೆ ಬಾಯಿ ಮುಚ್ಚಬೇಕಿತ್ತು. ಮೈ ಕೈ ಮುಚ್ಕೊಂಡು ಬೇಸಿದ್ದೀರ ಸರಿ ಹೋಗ್ತಿತ್ತು. ಕಂಟಿ ಜೊತೆಗೆ ಬೆಲ್ಲ ಬಿಚ್ಕೊಂಡು ಮಲ್ಕೊಂಡೆ. ಇವಾಗ ಅನ್ಭವ್ಸು, ಗೊತ್ತಾಗ್ತದೆ. ಅಕ್ಕ ಏನೋ ಮಂಟಿನ ಕೆಲಸ ಮಾಡ್ಬಿಟ್ನಕ್ಕ. ನಬ್ರೆ ಬಸ್ರಿ ಆಯ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ. ಅಕ್ಕ ಏನೋ ಮಂಟಿನ ಕೆಲಸ ಮಾಡ್ಬಿಟ್ನಕ್ಕ. ಒಟ್ಟಿಗೆ ಅನ್ನ ತಿನ್ನಲ್ಲ ಕಣೆ, ಬೇರೆ ಏನಾರು ತಿಂತಿ, ಅದಕ್ಕೆ ಮಂಟಿನವಂತ ಕೆಲಸಗಳು ಮಾಡಿರ್ತಿ. ನಾಚಿಕಿಲ್ದೋಳೆ. ನಿಂದು ಒಂದು ಜನ್ಮನ ಭಗವಂತ ಯಾವ್ದ್ರ ಸೃಷ್ಟಿ ಮಾಡ್ಬಿಟ್ನಪ್ಪ ನಿನ್ನ. ಹೋಗಿ ಅಂತವನ ಜೊತೆ ಮಲಗಿರೋದು ಅಲ್ದೆ ಅವನ ಪಾಪನ ನಿನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿಯಲ್ಲ. ಅಕ್ಕ ನನ್ ಬೇಕಾದ್ರೆ ಮಗನ್ ತಗ್ಸಾಕ್ತೀನಕ್ಕ. ಅಕ್ಕ ಲಕ್ಷ್ಮಕ್ಕ, ಜಯಮ್ಮಕ್ಕ, ಇದೊಂದು ಸಹಾಯ ಮಾಡ್ಬಿಡ್ರಿ ಅಕ್ಕ. ನಾನು ಕಂಟಿಗೆ ತಗ್ಸಾಕ್ತೀನಿ ಕಣಕ್ಕ. ನನ್ಗೆ ಯಾವ ಮಗುನು ಬೇಡ, ಏನೋ ಬೇಡ. ಮದುವೆ ಆಗ್ದಂಗೆ ಬಸ್ರಿ ಆದ್ರೆ ಮಂದಿ ನನ್ನ ನೋಡಿದವ್ರು ಹೆಂಗ್ ಆಡ್ಕೊಂತಾರಕ್ಕ? ಮದುವೆ ಆಗ್ದಂಗೆ ಇನ್ನೊಬ್ಬನ ಜೊತೆ ಚಪ್ಲ ತಿರ್ಸ್ಕೋಬೇಕಾರೆ ಮಂದಿ ಆಡ್ಕೊಳ್ಳಿಲ್ವಾ? ಇವತ್ತು ಆಡ್ಕೊಂಡ್ಬಿಡ್ತಾರ? ನಾಚಿಕಿಲ್ದೋಳೆ. ನಿಮ್ಮಂತ ಹೆಣ್ಮಕ್ಳಿರೋದ್ರಿಂದಾನೆ ಈ ಬಾಕಿ ಹೆಣ್ಮಕ್ಳಿಗೂ ಕೆಟ್ಟ ಹೆಸರುತ್ತು. ಅಕ್ಕ ನಾನು ಮಾಡಿರೋ ತಪ್ಪಾಯ್ತು ಕಣಕ್ಕ. ಅಕ್ಕ ಜಯಮ್ಮಕ್ಕ, ನಾನು ಊರ್ನೇ ಬಿಟ್ಟು ಹೋಗ್ಬಿಡ್ತೀನಿ ಕಣಕ್ಕ. ನಾನು ಕಂಟಿ ಇಬ್ರು ಇದೊಂದು ಸಹಾಯ ಮಾಡ್ಬಿಡಕ್ಕ. ನಾನು ಹೊರಗೆ ಹೋಗಿ ಬಿಟ್ಬಿಡ್ರಿ ಇವತ್ತೊಂದಿನ. ಎಂಥದ್ದು ಬೇಡ ಕಣೆ ಜಯಮ್ಮಕ್ಕ. ಫಸ್ಟ್ ನಿಂಗೆ ಗಂಡನ ಜೊತೆ ಹೇಳ್ಕ ಹಿಂಗೆ ಪ್ರೆಗ್ನೆಂಟ್ ಆಗೋಳೆ ಅಂತೇಳಿ. ಮಗು ಅದನ್ನ ಆಗ ಟೈಮ್ ಆಗ್ಬೇಕಾದ್ರೆ DNA ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ ಯಾರ್ದು ಮಗು ಅಂತೇಳಿ. ಅವಳು ತಿಕ್ಕ ಮುಚ್ಕೊಂಡು ಅವ್ಳು ಗಂಡ ಮನೆಗೆ ಹೋಗ್ಬೇಕಾಗುತ್ತೆ. ಮಗುನೂ ಇಲ್ಲ ಅಂದ್ರೆ ಇವಾಗ ತೆಗೆಸ್ಬಿಡ್ತಾಳ. ಆಮೇಲೆ ಕಂಟಿ ಬಂಡವಾಳ ಏನು ಗೊತ್ತಾಗಕ್ಕಿಲ್ಲ. ಹೌದು ಕಣ ಲಕ್ಷ್ಮಿ, ನೀನು ಹೇಳ್ತಿರೋದು ಕರೆ ಐತಿ. ಮಗು ಈಗೇನೆ DNA ಟೆಸ್ಟ್ ಮಾಡಿಸಿದ್ರೆ ಯಾವ ಮಗು ಏನು ಎತ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇವಳು ಹೆಂಗ ಬಗ್ಬಿಡಿಯೋದು ಅಂತ ನನಗೂ ಗೊತ್ತೈತಿ. ಅಯ್ಯೋ ಅಂತ ಕೆಲಸ ಮಾಡಬೇಡಿ. ಮದುವೆಗೂ ಮೊದಲೇ ಒಂದು ಮಗು ನೆತ್ಕೊಂಡು ಕುತ್ಕೊಂಡ್ರೆ ನಮ್ಮ ಅಪ್ಪ ನಮ್ಮಮ್ಮನ ಮಾನ ಮರ್ಯಾದೆ ಹೆಂಗ್ ಹಾಳಾಗುತ್ತೆ ಹೇಳಿ. ಅಯ್ಯೋ ಲಕ್ಷ್ಮಕ್ಕ, ಜಯಮ್ಮಕ್ಕ, ನಿನ್ ಕಾಲು ಬೈತೀನಿ ಕಣಕ್ಕ. ನೀವು ಒಬ್ರು ಅಪ್ಪ ಅಮ್ಮ ಆಗಿಟ್ಕೊಂಡು ಹೆಣ್ಮಕ್ಳಾಗಿಟ್ಕೊಂಡು ಅರ್ಥ ಮಾಡ್ಕೊಳ್ರಕ್ಕ. ಇನ್ನೊಬ್ಬನ ಜೊತೆ ಮಲಗಿ ಚಪ್ಲ ತಿರ್ಸ್ಕೊಂಡು ಆಗ್ಬೇಕಾರೆ ನಿಮ್ಮಪ್ಪ ನಿಮ್ಮ ಗ್ಯಾಪ್ನಕ್ಕೆ ಬರಲಿಲ್ವಾ? ಇವತ್ತು ಗ್ಯಾಪ್ನಕ್ಕೆ ಬರ್ತಾವ್ರಾ? ನಿನ್ಗೆ ಹಿಂಗೆ ಆಗ್ಬೇಕು ಕಡೆ. ನಿನ್ ದುರಂಕರ ಎಲ್ಲ ಹೇಳಿಬೇಕು, ಇಳಿಸ್ತೀನಿ ಸುಮ್ಮನಿರು. ಅಯ್ಯೋ ಜಯಮ್ಮಕ್ಕ, ಲಕ್ಷ್ಮಕ್ಕ, ನಿಮ್ಗೆ ಹೆಂಗೆ ಹೇಳಿ ಅಕ್ಕ. ಅಕ್ಕ ಇದೊಂದಿನ ಸಹಾಯ ಮಾಡ್ಕೊಟ್ಬಿಡಿ ಅಕ್ಕ. ನಿನ್ ಕಾಲು ತೊಯ್ತು ಪೂಜೆ ಮಾಡ್ತೀನಿ ಕಣಕ್ಕ. ಇಂಥ ಪರಿಸ್ಥಿತಿ ತರಬೇಡಿ ಕಣಕ್ಕ. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ